ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಋತ್ವಿಕ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸ್ಕೂಲ್ ಹೆಸರು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಇವಾಗ ಈ ಕಥೆಯಲ್ಲಿ 3 ಜನ ಇರ್ತಾರೆ. ಅದರಲ್ಲಿ 2 ಬೆಕ್ಕು ಮತ್ತೆ 1 ಕೋತಿ. ಅವಾಗ 2 ಬೆಕ್ಕುಗಳು ದಾರಿಯಲ್ಲಿ ಹೋಗುವಾಗ 1 ಬೆಕ್ಕಿಗೆ ಬೆಣ್ಣೆ ಸಿಕ್ತು. ಅವಾಗ ಇನ್ನೊಂದು ಬೆಕ್ಕಿಗೂ ಬೇಕಿತ್ತು, ಆದ್ರೆ ಅದಕ್ಕೆ ಅವುಗಳಿಗೆ ಹಾಫ್ ಮಾಡಕ್ ಬರ್ತಿರ್ತಿಲ್ಲ. ಅದಕ್ಕೆ ಆ ಕೋತಿ ಮರದಿಂದ ಮೇಲ್ಗಡೆಯಿಂದ ನೋಡ್ಬಿಟ್ಟು ಯೋಚನೆ ಮಾಡ್ತು, ನನ್ಗೂ ಆ ಬೆಣ್ಣೆ ಬೇಕಿತ್ತಲ್ಲ, ಏನ್ ಮಾಡ್ಲಿ ಅಂತ. ಅವಾಗ ಅದು ಗೊತ್ತಾಯ್ತು, ಹಾಫ್ ಮಾಡಕ್ ಬರಲ್ವಲ್ಲ, ನಾನೇ ಮಾಡ್ಕೊಡ್ತೀನಿ ಅಂತ. ಆಮೇಲೆ ತೂಕದ ಮಷೀನ್ ತಗೊಂಡೋಯ್ತು. ಬೆಕ್ಕುಗಳು, ನಾನು ಇವಾಗ ಹಾಫ್ ಮಾಡ್ಕೊತೀನಿ, ನೀವು ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತ. ಆವಾಗ ಅರ್ಧ ಮಾಡ್ಬಿಟ್ಟು ಎರಡು ತೂಕಕ್ಕೂ ಒಂದೊಂದು ಹಾಕ್ತು. ಅವಾಗ 1 ಭಾರ ಆಗಿದ್ಕೆ ಅದನ್ನ ತಿಂತು, ಇನ್ನೊಂದು ಭಾರ ಆಗಿದ್ಕೆ ಅದನ್ನು ತಿಂತು. ಹಂಗೆ ಮಾಡ್ತಾ ಮಾಡ್ತಾ ಫುಲ್ ಬೆಣ್ಣೆ ಖಾಲಿ ಆಯ್ತು. ಅವು 2 ಬೆಕ್ಕುಗಳು ಬೇಜಾರಾಗಿ ಮನೆಗೆ ಹೋದ್ವು. ಆದ್ರೆ ಕೋತಿ ಖುಷಿಯಾಗಿ ಮರದ ಮೇಲೆ ಹತ್ಕೊಂಡು ಓಡೊಂಟೋಯ್ತು. ಇಬ್ಬರ ಜಗಳ 3ನೇವನಿಗೆ ಲಾಭ. ಥ್ಯಾಂಕ್ ಯು. ಚಾರು ಕಲ್ಚರ್ ಫೌಂಡೇಶನ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.